ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರಣಕಣ ರಂಗೇರ್ತಾ ಇದೆ. ಪ್ರಚಾರ, ಅದರ ಜೊತೆಗೆ ಅಸಮಾಧಾನ, ಬಂಡಾಯ. ಹಾಸನ ಮಹಾಸಂಗ್ರಾಮದಲ್ಲಿ ಬಂಡಾಯದ ಬೆಂಕಿ ತಣ್ಣಗಾಗ್ತಾ ಇದೆ. ಮೈತ್ರಿ ನಾಯಕರಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ಪರಿಸ್ಥಿತಿ ಕ್ಷೇತ್ರದಲ್ಲಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದಾರೆ. ಮೈಸೂರಲ್ಲಿ ಪ್ರೀತಮ್ ರೌಂಡ್ಸ್ ನಡೆದಿದೆ. ನೆನೆ ಮೈಸೂರಲ್ಲಿ ನಡೀಲಿಲ್ಲ ಇಬ್ಬರ ಸಂಧಾನ ಸಭೆ. ನಾವು ಎನ್ಡಿಎ ಕೂಟ ಅಂತಲೇ ನಾಯಕರು ದೂರ ದೂರ ಉಳಿದಿದ್ದಾರೆ. ಪ್ರೀತಮ್ ಗೌಡ ನಾವು ಒಂದೇ ಕುಟುಂಬ ಎಂದಿದ್ದ ಪ್ರಜ್ವಲ್ ರೇವಣ್ಣ. ಆದ್ರೆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಅಸಮಾಧಾನ ದೂರವಾಗಿಲ್ಲ. ಪ್ರೀತಮ್ ಗೌಡ ನನ್ನ ಪರ ಪ್ರಚಾರ ಮಾಡ್ತಾರೆ ಅಂತಲೇ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಆದ್ರೆ ಇದುವರೆಗೂ ಪ್ರಜ್ವಲ್ ರೇವಣ್ಣ ಪರ ಪ್ರೀತಮ್ ಗೌಡ ಪ್ರಚಾರವನ್ನ ನಡೆಸಿಲ್ಲ, ಗೈರಾಗಿದ್ದಾರೆ. ಮೈತ್ರಿ ನಾಯಕರಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ಪರಿಸ್ಥಿತಿ ಕ್ಷೇತ್ರದಲ್ಲಿದೆ. ಇದು ಹಾಸನದ ಅಭ್ಯರ್ಥಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ. ಸಂಧಾನ ಸಭೆಗೂ ಕೂಡ ಪ್ರಯತ್ನ ಪಡಲಾಯಿತು, ಆದ್ರೆ ಅಲ್ಲೂ ಕೂಡ ಇಬ್ಬರು ದೂರ ದೂರ ಉಳಿದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೇರೆಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಂತಹ ಒಂದೊಂದೇ ಅಸಮಾಧಾನವನ್ನ ತಣಿಸ್ತಾ ಬರ್ತಾ ಇದೆ ಬಿಜೆಪಿ ಪಾಳೆಯ. ಆದರೆ ಹಾಸನದ ವಿಚಾರಕ್ಕೆ ಮಾತ್ರ ಯಾವುದು ಸರಿನೇ ಹೋಗ್ತಾ ಇಲ್ಲ. ಈಗಾಗಲೇ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೂ ಕೂಡ ಇಬ್ಬರು ನಾಯಕರ ಮುಖಾಮುಖಿ ಭೇಟಿ ಆಗ್ತಾ ಇಲ್ಲ. ಹೀಗಾದ್ರೆ ಈ ಸಮಸ್ಯೆ ಬಗೆಹರಿಯೋದಾದ್ರೂ ಹೇಗೆ? ಈಗ ಏನಲ್ಲಿನ ಚಿತ್ರಣ ಇದೆ? ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಖಾಮುಖಿ ಆಗ್ತಾ ಇಲ್ಲ. ಈ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ರು ಸಹ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರೀತಮ್ ಗೌಡ್ರು ಇದುವರೆಗೂ ಯಾವುದೇ ಪ್ರಚಾರ ಸಭೆಯಲ್ಲಾಗ್ಲಿ ಅಥವಾ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಎಲ್ಲೂ ಸಹ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಇನ್ನು ಹಾಗೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇಬ್ಬರನ್ನ ಒಂದು ಸಮಾಧಾನ ಮಾಡ್ಲಿಕ್ಕೆ, ಜೊತೆಗೆ ಭಿನ್ನಮತ ಶಮನ ಮಾಡ್ಲಿಕ್ಕೆ ಖುದ್ದು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿರುವಂತಹ ಮೋಹನ್ ದಾಸ್ ಅಗರ್ವಾಲ್ ಅವರೇ ಎಂಟ್ರಿ ಕೊಟ್ಟರು ಸಹ ಇನ್ನು ಅದರ ಇಂಪ್ಯಾಕ್ಟ್ ಮತ್ತು ಫಲಪ್ರದ ಆದಂತೆ ಸದ್ಯ ಕಂಡು ಬರ್ತಾ ಇಲ್ಲ. ಸಂಧಾನ ಸಭೆಯನ್ನ ಮೈಸೂರಿನಲ್ಲಿ ಏರ್ಪಾಡು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇತ್ತು, ಆದ್ರೆ ನಿನ್ನೆ ಸಂಧಾನ ಸಭೆ ನಡೆದಿಲ್ಲ. ಆದ್ರೆ ಇಬ್ರು ಹೇಳ್ತಾ ಇರ್ತಕ್ಕಂಥದ್ದು ಎನ್ಡಿಎ ಕೂಟ ಇರೋದ್ರಿಂದ ಇಬ್ರು ಸಹ ಕೆಲಸವನ್ನು ಹಾಗೆ ಸಂಪರ್ಕದಲ್ಲಿ ಪ್ರೀತಮ್ ಗೌಡ ಸಂದೇಶಕ್ಕಾಗಿ ಆಪ್ತರು ಕಾದು ಕೂತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಬೆಂಬಲಿಸೋದ್ರ ಬಗ್ಗೆ ಪ್ರೀತಮ್ ಗೌಡ ಮಾತನಾಡಿಲ್ಲ. ಪ್ರಜ್ವಲ್ ಪರ ಕೆಲಸ ಮಾಡೋದಕ್ಕೆ ಆಪ್ತರಿಗೆ ಸೂಚನೆಯನ್ನ ಕೊಟ್ಟಿಲ್ಲ ಇನ್ನು ಕೂಡ ಪ್ರೀತಮ್ ಗೌಡ. ಹಾಗಾಗಿ ಅವರ ಆದೇಶಕ್ಕಾಗಿ ಆಪ್ತರು ಕಾದು ಕೂತಿದ್ದಾರೆ. ಇವತ್ತು ಅಥವಾ ನಾಳೆ ಹಾಸನಕ್ಕೆ ಪ್ರೀತಮ್ ಗೌಡ ಆಗಮಿಸಲಿದ್ದಾರೆ. ಹಾಸನಕ್ಕೆ ಬಂದ ನಂತರ ಪ್ರಜ್ವಲ್ ಬೆಂಬಲಿಸೋದ್ರ ಬಗ್ಗೆ ತೀರ್ಮಾನವನ್ನ ತಗೋತಾರಂತೆ. ಏಪ್ರಿಲ್ 3ರಂದು ಹಾಸನದಲ್ಲಿ ಪ್ರತ್ಯೇಕವಾದಂತಹ ಸಭೆ ನಡೆಸಿದ್ರು ಪ್ರೀತಮ್ ಗೌಡ. ಪಕ್ಷದ ತೀರ್ಮಾನ ಜಾರಿ ಮಾಡೋಣ ಅಂತ ಅಷ್ಟೇ ಹೇಳಿದ್ರು ಪ್ರೀತಮ್ ಗೌಡ. ಯುಗಾದಿ ಬಳಿಕ ಪ್ರಚಾರದ ಬಗ್ಗೆ ಹಾಗಾದ್ರೆ ಪ್ರೀತಮ್ ಗೌಡ ತೀರ್ಮಾನವನ್ನ ಮಾಡ್ತಾರಾ? ಈ ಅಸಮಾಧಾನವನ್ನ ಸರಿಪಡಿಸುವಂತಹ ಕೆಲಸ, ಅದಕ್ಕಾಗಿ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿದೆ. ಆದ್ರೆ ಅಸಮಾಧಾನ ಇನ್ನೂ ಕೂಡ ಬಗೆಹರಿದಿಲ್ಲ. ಚುನಾವಣೆ ಹತ್ರ ಬರ್ತಾ ಇದೆ. ಪ್ರೀತಮ್ ಗೌಡ ಪ್ರಚಾರ ಕಣಕ್ಕೆ ಇಳಿಬೇಕಾದದ್ದು ಕೂಡ ಅಲ್ಲಿ ಬಹಳಷ್ಟು ಅನಿವಾರ್ಯತೆ ಇದೆ. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಎಸ್ ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಹಿಂದೆನೇ ಭೇಟಿ ಆಗಬೇಕಾಗಿತ್ತು, ಈಗ ಆಗಿಲ್ಲ. ಹಬ್ಬದ ನಂತರ ಆದರೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಈ ಒಂದು ಸಮಸ್ಯೆಗೆ ಕ್ಲಿಯರ್ ಆಗ್ಬಹುದು ಅನ್ನೋ ವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರು ಇದ್ದಂತೆ ಕಂಡು ಬರ್ತಾ ಇದೆ. ಆದ್ರೆ ಪ್ರೀತಮ್ ಗೌಡ್ರ ಬೆಂಬಲಿಗರು ಇದುವರೆಗೂ ಸಹ ಎನ್ಡಿಎ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಪರವಾಗಿ ಇದುವರೆಗೂ ಎಲ್ಲೂ ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು ಏನಂದ್ರೆ ವೀಣಾ, ಇಲ್ಲಿ ಪ್ರೀತಮ್ ಗೌಡ್ರ ಕಟ್ಟರ್ ಬೆಂಬಲಿಗರು ಎಲ್ಲರೂ ಸಹ ಪ್ರೀತಮ್ ಗೌಡ್ರ ಏನ್ ಡೈರೆಕ್ಷನ್ ಬರುತ್ತೆ ಆ ಡೈರೆಕ್ಷನ್ಗೆ ಇನ್ನೂ ಸಹ ಕಾಯ್ತಾ ಇರೋದು ಬಹಳ ಸ್ಪಷ್ಟ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೀತಮ್ ಗೌಡ್ರು ಸ್ಪಷ್ಟವಾದ ಸಂದೇಶವನ್ನ ಅವರ ಅನುಯಾಯಿಗಳಿಗೆ ಮತ್ತು ಅವರ ಫಾಲೋವರ್ಸ್ಗೆ ನೀಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯುಗಾದಿ ನಂತರದಲ್ಲಿ ಈ ಒಂದು ಭಿನ್ನಮತ ಶಮನ ಆಗ್ಬಹುದಾ? ಇವತ್ತು ನಾಳೆ ಅಥವಾ ಪ್ರೀತಮ್ ಗೌಡ್ರು ಹಾಸನಕ್ಕೆ ಬರೋ ಸಾಧ್ಯತೆ ಇದೆ. ಸದ್ಯ ಮೈಸೂರಿನಲ್ಲಿ ಪ್ರೀತಮ್ ಗೌಡ್ರು ಇದ್ದಾರೆ. ಪ್ರೀತಮ್ ಗೌಡ್ರಿಗೆ ಒಂದು ರೀತಿ ನೆಪ ಮತ್ತು ಕಾರಣ ಇರ್ತಕ್ಕಂಥದ್ದು ಮೈಸೂರು ಮತ್ತು ಚಾಮರಾಜನಗರ ಉಸ್ತುವಾರಿ ನಾನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಪಕ್ಷದ ನಿರ್ದೇಶನದಿಂದ ನಾನು ಇಲ್ಲಿ ಕೆಲಸವನ್ನ ಮಾಡ್ತಿದ್ದೇನೆ ಅಂತ ಮಾತನ್ನ ಪ್ರೀತಮ್ ಗೌಡ್ರು ಹೇಳ್ತಾ ಇದ್ರು ಸಹ ಇಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ್ರ ಬೆಂಬಲಿಗರು ಈಗ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ಕೆಲಸವನ್ನು ಇದುವರೆಗೂ ಸಹ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಹಾಸನದ ಚಿತ್ರಣ. ನೋಡ್ಬೇಕು ಏನಾಗುತ್ತೆ ಅಂತ. ಅಸಮಾಧಾನವನ್ನ ಬಗೆಹರಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಪ್ರೀತಮ್ ಗೌಡ ಪ್ರಚಾರ ಕಣಕ್ಕೆ ಇಳಿಲೇಬೇಕು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಯುಗಾದಿ ನಂತರ ಏನಾದ್ರೂ ಕ್ಲಾರಿಟಿ ಸಿಗತ್ತಾ? ಅಸಮಾಧಾನ ಬಗೆಹರಿಯುತ್ತಾ? ಮುಂದುವರೆದ್ರೆ ಕ್ಷೇತ್ರ ಕಳ್ಕೊಳ್ಬೇಕಾಗತ್ತೆ. ಅದು ಕೂಡ ಅವರ ಗಮನಕ್ಕೆ ಇರಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.